ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ಹಾಗೆಯೇ ಕಮೆಂಟ್ ಬಾಕ್ಸ್ನಲ್ಲಿ 456 ಅಂತ ಕಮೆಂಟ್ ಮಾಡ್ತಿದ್ದೀರಾ, ಎಲ್ಲರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ಆಗಿರಬಹುದು, 456 ಏಂಜಲ್ಸ್ ಆಗಿರಬಹುದು, ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ನಿಮ್ಮ ಒಂದು ಲೈಕಿಂದ ಇನ್ನೊಬ್ಬರು ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಲೈಕ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅನ್ನೋದು ನನ್ನ ಭಾವನೆ ಗಾಯ್ಸ್, ಓಕೆನಾ? ಯಾಕಂದರೆ ಕಷ್ಟದಲ್ಲಿರೋರು ತುಂಬ ಜನ ಇರ್ತಾರೆ, ಆಯಿತಾ? ನಾವು ನೀವು ಅಂತಲ್ಲ, ತುಂಬ ಜನ ಕಷ್ಟ ಅನ್ನೋದನ್ನ ಅನುಭವಿಸ್ತಾ ಇರ್ತಾರೆ. ನಾನಾ ಕಡೆ ಹೋಗ್ತಾರೆ, ಶಾಸ್ತ್ರಗಳನ್ನ ಕೇಳ್ತಾರೆ, ಪೂಜೆಗಳನ್ನ ಮಾಡಿಸ್ತಾರೆ, ಅಂದರೂ ಕೂಡ ಅವ್ರ ಕಷ್ಟಗಳಿಗೆ ಪರಿಹಾರ ಅನ್ನೋದು ಸಿಗ್ತಾ ಇರೋದಿಲ್ಲ ಕೆಲವೊಬ್ಬರಿಗೆ. ಇನ್ನು ಕೆಲವೊಬ್ಬರಿಗೆ ಆ ಥರ ಪೂಜೆ ಮಾಡಿಸಿ ಅವರ ಕಷ್ಟಗಳನ್ನ ಕಳ್ಕೊಳ್ಳೋದಕ್ಕೆ ಅವ್ರ ಹತ್ರ ದುಡ್ಡಿರೋದಿಲ್ಲ, ಆಯಿತಾ? ಈ ರೀತಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ. ಸೊ ನಾವೇನು ಮಾಡಬೇಕು ಅಂತಂದರೆ, ಪರಿಹಾರ ಶಾಸ್ತ್ರ ಆಗಿರಬಹುದು, ಹಾಗೆಯೇ ಸಿದ್ಧಿಶಾಸ್ತ್ರಗಳಲ್ಲಿ ಈ ರೀತಿ ಮನುಷ್ಯನ ಸಮಸ್ಯೆಗಳಿಗೆ ಅಂತಲೇ ಕೆಲವೊಂದು ಪರಿಹಾರಗಳನ್ನ ನಾವು ಪರಿಹಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ, ಓಕೆನಾ? ಆ ಪರಿಹಾರಗಳನ್ನ ನಾವು ಮನೆಯಲ್ಲೇ ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡೋದ್ರಿಂದ ನಮ್ದೇನೇ ಸಮಸ್ಯೆಗಳಿರಲಿ ಗಾಯ್ಸ್, ಅದು ಶೀಘ್ರದಲ್ಲೇ ನಿಮಗೆ ಮುಕ್ತಾಯಗೊಳ್ಳುತ್ತೆ, ಓಕೆನಾ? ಅಂದರೆ ಕಳೆದೋಗ್ಬಿಡುತ್ತೆ ನಿಮ್ಗೆ ಏನೇ ಒಂದು ಸಮಸ್ಯೆ ಇದ್ದರೂ. ಸೊ ಅದಕ್ಕೆ ಹೇಳ್ತಾ ಇರೋದು, ನಿಮ್ಮ ಒಂದು ಲೈಕಿಂದ ಇನ್ನೊಬ್ರು ಕಷ್ಟಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ದಯವಿಟ್ಟು ಲೈಕ್ ಮಾಡಿ. ಹೇಗೆ ಮೇಡಮ್, ನಾವೊಂದು ಲೈಕ್ ಕೊಡೋದ್ರಿಂದ ಈ ರೀತಿ ಬೇರೆಯವ್ರ ಕಷ್ಟಕ್ಕೆ ಆಗ್ತೀವಿ ಅಂತ ಹೊಸ್ದಾಗಿ ನನ್ನ ಚಾನಲ್ ಯಾರು ನೋಡ್ತಾ ಇದ್ದರೆ ಕೇಳಬಹುದು ಅಂತಂದರೆ ಗಾಯ್ಸ್, ನಿಮ್ಮ ಒಂದು ಲೈಕ್ ಅನ್ನೋದು, ನೀವು ಆದಷ್ಟು ಲೈಕ್ ಕೊಟ್ಟಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಿಜವಾಗ್ಲೂ ನಾನು ಗಾಯ್ಸ್ ವ್ಯೂಸ್ಗಾಗಲಿ ಕಮೆಂಟ್ಗಾಗಲಿ ಲೈಕ್ಗಾಗಲಿ ನಾನು ಹೇಳ್ತಾರ, ಯಾಕಂದರೆ ನನಗೇನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಡೋದ್ರಿಂದ ನಾನೇನು ಕಳ್ಕೊಳ್ಳೋದಿಲ್ಲ, ಆಯಿತಾ? ಅಂತಂದರೆ ನನ್ನ ಕಡೆಯಿಂದ ಇನ್ನೊಬ್ಬರಿಗೆ ಏನೋ ಒಂದು ಹೆಲ್ಪ್ ಆದರೆ ಸಾಕು ಅಷ್ಟೇ. ನನಗೆ ಗೊತ್ತಿರೋ ಪರಿಹಾರಗಳನ್ನ ನಾನೊಬ್ಬಳೇ ಮಾಡಿಕೊಂಡು ನಾನೊಬ್ಬಳೇ ಚೆನ್ನಾಗಿರಬೇಕು ಅಂತಂದರೆ ಅದು ನಿಜವಾಗ್ಲೂ ತಪ್ಪಾಗುತ್ತೆ ಅಲ್ವಾ? ದೇವರು ನನಗೂ ಕೂಡ ಒಳ್ಳೇದು ಮಾಡೋದಿಲ್ಲ. ಅಟ್ಲೀಸ್ಟ್ ನನಗೇನು ಗೊತ್ತು, ನಾನೇನು ಕಲ್ತಿದ್ದೀನಿ ಅದನ್ನು ನಾನು ನಿಮಗೆ ತಿಳಿಸ್ಕೊಡೋದ್ರಿಂದ ಅಟ್ಲೀಸ್ಟ್ ನಿಮ್ಮ ಕಷ್ಟಗಳ ಪರಿಹಾರ ಸಿಕ್ಕಿದ್ರೆ ನೀವು ಕೂಡ ಕಷ್ಟಗಳನ್ನ ಕಳ್ಕೊಂಡ್ರೆ ನಮಗೂ ಕೂಡ ಖುಷಿ, ಆಯಿತಾ? ಯಾಕಂದರೆ ತುಂಬ ಜನ ಕಷ್ಟಪಡೋದನ್ನು ನಾನು ಕಣ್ಣಿಂದ ನೋಡಿದ್ದೀನಿ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಅಂದರೆ ಸಾಲಗಳನ್ನ ಮಾಡ್ಕೊಳ್ತಾರೆ, ಸಾಲ ಮಾಡಿಕೊಂಡು ಸಾಲನ ತೀರ್ಸೋಕ್ಕಾಗದೇ ಸೂಸೈಡ್ ಮಾಡ್ಕೊಂಡಿರೋರು ಇದ್ದಾರೆ ನನ್ನ ಕಣ್ಣು ಮುಂದೆ, ಓಕೆನಾ? ಸೊ ಅದಕ್ಕೆ ಹೇಳ್ತಾ ಇರೋದು, ಆ ರೀತಿ ಏಡಿ ಥರ ಕೆಲಸನ ಮಾಡೋಕ್ಕೆ ಹೋಗ್ಬೇಡಿ. ಈ ರೀತಿ ಕೆಲವೊಂದು ಚಿಕ್ಕ ಪುಟ್ಟ ಪರಿಹಾರಗಳನ್ನ ಮನೆಯಲ್ಲೇ ಮಾಡಿಕೊಂಡು ನಿಮ್ಮ ಕಷ್ಟಗಳಿಗೆ ಒಂದು ಮುಕ್ತಿನ ನೀವು ಪಡ್ಕೊಳ್ಬೇಕು, ಆಯಿತಾ? ಮುಕ್ತಿ ಸಿಗೋ ಥರ ನೀವು ಮಾಡ್ಕೊಳ್ಬೇಕು. ಆದಷ್ಟು ನೀವು ಲೈಕ್ ಕೊಟ್ಟಷ್ಟು ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಮ್ಮ ಥರ ನಿಮ್ಮ ಥರ ಕಷ್ಟದಲ್ಲಿರೋರಿಗೆ ಈ ಒಂದು ವಿಡಿಯೋ ಲೀಕ್ ಆದರೆ, ಅವ್ರಿಗೂ ಕೂಡ ಈ ಒಂದು ವಿಡಿಯೋ ಮುಟ್ಟಿದ್ರೆ ಅವರು ಕೂಡ ಅವ್ರ ಕಷ್ಟಗಳನ್ನ ಕಳ್ಕೊಳ್ಳಿ ಅಂತ ಲೈಕ್ ಕೊಡಿ ಅಂತ ಹೇಳ್ತಾ ಇರೋದು ಹೊರತು ಬೇರೆ ಯಾವುದೇ ರೀತಿ ಉದ್ದೇಶ ಇಲ್ಲ ಗಾಯ್ಸ್, ಓಕೆನಾ? ಸೊ ಬನ್ನಿ, ತಡ ಮಾಡದೆ ಯಾವ ರೀತಿ ಈ ವಿಡಿಯೋನ ಅಂತಂದರೆ ಈ ಒಂದು ಪರಿಹಾರನ, ಇವತ್ತಿನ ಪರಿಹಾರನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ದಯವಿಟ್ಟು ಲೈಕ್ ಕೊಡಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಏನಂದರೆ ತುಂಬ ಜನ ಒಂದೊಂದು ಥರ ಕಷ್ಟನ ಅನುಭವಿಸ್ತಾ ಇರ್ತಾರೆ, ಆಯಿತಾ? ಒಬ್ಬರಿಗೆ ಸಾಲದ ಸಮಸ್ಯೆ ಜಾಸ್ತಿ ಕಾಡ್ತಾ ಇರುತ್ತೆ, ಹಾಗೆಯೇ ಇನ್ನೊಬ್ಬರಿಗೆ ಆರೋಗ್ಯದ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ. ಈ ರೀತಿ ಪ್ರತಿಯೊಬ್ಬ ಮನುಷ್ಯ ಅಂತ ಅಂದಮೇಲೆ ನಾನಾ ರೀತಿ ಕಷ್ಟಗಳನ್ನ ಅನುಭವಿಸ್ತಾ ಇರ್ತೀವಿ ಅಲ್ವಾ? ಯಾರು ನಿಜವಾಗ್ಲೂ ತುಂಬಾ ಸಂತೋಷವಾಗಿದ್ದೀನಿ ಅನ್ನೋರೇ ಈ ಭೂಮಿ ಮೇಲೆ ಯಾರೂ ಇಲ್ಲ ಗಾಯ್ಸ್, ಆಯಿತಾ? ಕೆಲವೊಬ್ರು ಅನ್ಕೋತಾರೆ ದುಡ್ಡಿದ್ರೆ ಮಾತ್ರ ನಾವು ಚೆನ್ನಾಗಿರ್ತೀವಿ, ಚೆನ್ನಾಗಿರಬಹುದು ಅಂತ ಅಂದ್ಕೊಳ್ತೀರಾ. ಬಟ್ ಪ್ರತಿಯೊಬ್ಬ ಮನುಷ್ಯ ಅಂತ ಅಂದಮೇಲೆ ದೇವರು ಪ್ರತಿಯೊಬ್ಬರಿಗೂ ನೋವಾಗಿರಬಹುದು, ಕಷ್ಟಗಳಾಗಿರಬಹುದು, ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕೊಟ್ಟಿರ್ತಾರೆ. ಅಂದರೆ ಒಬ್ಬೊಬ್ಬರಿಗೆ ಡಿಫ್ರೆಂಟಾಗಿ ಇರುತ್ತೆ ಅದು ಕಷ್ಟಗಳು ಅಷ್ಟೇ. ಎಲ್ಲರಿಗೂ ಒಂದೇ ಥರ ಕಷ್ಟ ಇರಬೇಕು ಅಂತ ಇಲ್ಲ. ಕೆಲವೊಬ್ಬರಿಗೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಥರ ಕಷ್ಟಗಳು ಇರುತ್ತೆ. ಸೊ ನಾವೇನು ಮಾಡಬೇಕು ಅಂದರೆ, ಈ ರೀತಿ ಚಿಕ್ಕ ಪುಟ್ಟ ಪರಿಹಾರಗಳನ್ನ ಒಂದು ನಂಬಿಕೆ ಇಟ್ಕೊಂಡು ನಾವು ಮಾಡ್ಕೊಳ್ಳೋದ್ರಿಂದ, ಅಂದರೆ ಈ ಒಂದು ತಂತ್ರಗಳನ್ನ ಗಾಯ್ಸ್ ಮನೆಯ ಮಹಿಳೆಯರು, ಮನೆಯ ಮುತ್ತೈದೆಯರು, ಮನೆಯ ಹಿರಿಯರು ಅಂತಂದರೆ ಅವ್ರು ಮಾಡಬೇಕಾಗತ್ತೆ, ಓಕೆನಾ? ಈ ಗಂಡಸರು ಮಾಡ್ಬೋದು ಅಂತ ನೀವು ಕೇಳ್ಬೋದು. ಗಂಡಸರು ಕೂಡ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಅಂದರೆ ಮನೆಯ ಮುತ್ತೈದೆಯರು ಮಾಡಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಮನೆಯ ಮುತ್ತೈದೆಯರು ಆದಷ್ಟು ನೀವು ಕೆಲಸಕ್ಕೆ ಏನಾದರೂ ಹೋಗ್ತಾ ಇದ್ದರೆ ಅಟ್ಲೀಸ್ಟ್ ನೀವು ಫ್ರೀ ಆಗೋ ಟೈಮಲ್ಲಾದರೂ ಈ ಒಂದು ರೆಮಿಡಿಗಳನ್ನ ಮಾಡ್ಕೊಳ್ಳಿ. ಮನೆಯಲ್ಲೇ ಇರೋರು ನಾನು ಹೇಳಿರುವಂಥ ಎಲ್ಲ ರೆಮಿಡಿಗಳನ್ನೂ ಮಾಡಿ ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ. ನಿಮ್ಮ ಮನೆಯ ಏಳಿಗೆ ಆಗೋ ರೀತಿ ನೀವು ಮಾಡ್ಕೊಳ್ಬೇಕಾಗತ್ತೆ. ಹಾಗೆಯೇ ಈ ಒಂದು ತಂತ್ರನ ಮಾಡ್ಕೊಳ್ಳೋದ್ರಿಂದ ಏನು ಯೂಸಸ್ ಮೇಡಮ್ ಅಂತ ನೀವು ಕೇಳಬಹುದು. ಈ ಒಂದು ತಂತ್ರದಿಂದ ಗಾಯ್ಸ್, ನಿಮ್ಗೇನಾದರೂ ಸಾಲದ ಸಮಸ್ಯೆ ಏನಾದರೂ ಜಾಸ್ತಿ ಇದ್ದರೆ, ಅಂದರೆ ಸಾಲದ ಸಮಸ್ಯೆ ಜಾಸ್ತಿ ಮಾಡಿಕೊಂಡು ಬಳಲ್ತಾ ಇರ್ತೀರಾ, ಹಾಗೆಯೇ ₹1 ಕೂಡ
ಮನೆಯಲ್ಲಿ ಉಳಿತಾ ಇಲ್ಲ. ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ನಮಗೆ ₹1 ಕೂಡ ಉಳಿತಾ ಇಲ್ಲ ಅನ್ನೋರಾಗಿರಬಹುದು. ಹಾಗೆಯೇ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಅನ್ನೋರಾಗಿರಬಹುದು. ಹಾಗೆಯೇ ಹಲವಾರು ರೀತಿ ಈಗ ಎಲ್ಲೋ ಹೋಗ್ತಾ ಇರ್ತೀರಾ ನೀವು, ಓಕೆನಾ, ಏನೋ ಒಂದು ತುಳಿದುಬಿಟ್ಟಿರ್ತೀರ, ಅದರಲ್ಲೂ ಕೂಡ ನಿಮಗೆ ಆರೋಗ್ಯದ ಸಮಸ್ಯೆ ಇರುತ್ತೆ, ಆಯಿತಾ. ಅದ್ರ ಜೊತೆಗೆ ಗಾಯ್ಸ್, ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ದುಷ್ಟಶಕ್ತಿಗಳು ಇದ್ದರೂ ಕೂಡ ಅದು ಮನೆಯಿಂದ ಹೊರಗಡೆ ಹೋಗುತ್ತೆ ಈ ಒಂದು ತಂತ್ರ ಪರಿಹಾರನ ಮಾಡ್ಕೊಳ್ಳೋದ್ರಿಂದ, ಓಕೆನಾ. ಹಾಗೆಯೇ ಗಾಯ್ಸ್, ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ, ಒಂದು ನಕಾರಾತ್ಮಕ ಶಕ್ತಿ ಅನ್ನೋದು ಮನೆಯಲ್ಲಿ ಇದ್ದರೆ ನೀವು ಏನೇ ಕೆಲಸ ಮಾಡಿದ್ರೂ ಕೂಡ ಅದು ಏಳಿಗೆ ಅಂತೂ ಆಗೋದಿಲ್ಲ, ಆಯಿತಾ. ನೀವು ಎಷ್ಟೇ ಎಫರ್ಟ್ ಹಾಕಿ, ನೀವು ಎಷ್ಟೇ ಕಷ್ಟಪಟ್ಟು ದುಡೀರಿ, ನೀವು ಎಷ್ಟೇ ಸಂಪಾದನೆ ಮಾಡಿ, ನಿಮ್ಮ ಮನೆಯಲ್ಲಿ ₹1 ಕೂಡ ಉಳಿಯೋದಿಲ್ಲ. ಅದಕ್ಕಿಂತ ಹೆಚ್ಚಾಗಿ ಗಾಯ್ಸ್, ನೀವು ಮನೇನ ಆದಷ್ಟು ಕ್ಲೀನಾಗಿ ನೀಟಾಗಿ ಇಟ್ಕೊಳ್ಳಿ. ದೇವರು ನಿಮ್ಮ ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣವೇ ನಿಮ್ಮ ಮನೇನ ಬಿಟ್ಟು ಹೋಗದೇ ಇರೋ ರೀತಿ ನೀವು ಇಟ್ಕೋಬೇಕು. ಅಂದರೆ ಅಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು. ಧೂಪಗಳನ್ನ ಹಾಕಿ ಮನೆಯಲ್ಲಿ, ಆದಷ್ಟು ಧೂಪಗಳನ್ನ ಹಾಕಿ. ಯಾಕಂದರೆ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಅದು ಬೇಗನೆ ಮನೆಯಿಂದ ತೊಲಗುತ್ತೆ. ಅದ್ರ ಜೊತೆಗೆ ನೀವು ಈ ರೀತಿ ತಂತ್ರ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಆದಷ್ಟು ಬೇಗನೆ ಒಂದು ನೆಗೆಟಿವಿಟಿ ತೊಲಗುತ್ತೆ, ಓಕೆನಾ. ಆದಷ್ಟು ಪೂಜೆಗಳನ್ನ ಮಾಡಿ, ಓಕೆನಾ. ಅಂದರೆ ಈಗ ಒಂದು ನೆಗೆಟಿವಿಟಿ ಇದ್ದರೆ ಗಾಯ್ಸ್, ಪೂಜೆ ಮಾಡೋಕ್ಕೂ ಕೂಡ ನಮಗೆ ನೆಮ್ಮದಿ ಇರೋದಿಲ್ಲ, ಏನೋ ಬೇಕಾಬಿಟ್ಟು ಮಾಡೋ ರೀತಿ ಆಗುತ್ತೆ, ಆ ರೀತಿ ಎಲ್ಲ ಮಾಡ್ತಾ ಇರುತ್ತೆ, ಆಯಿತಾ. ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದರೆ ಆದಷ್ಟು ಭಕ್ತಿಯಿಂದ ಪೂಜೆಗಳನ್ನ ಮಾಡಿ, ಒಂದು ನಂಬಿಕೆ ಇಟ್ಟು ಈ ರೀತಿ ಕೆಲವೊಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ, ನಿಜವಾಗ್ಲೂ ಒಳ್ಳೆಯದಾಗುತ್ತೆ, ಓಕೆನಾ. ಹಾಗೆಯೇ ಈ ಒಂದು ತಂತ್ರನ ಯಾವ ರೀತಿ ಮಾಡ್ಕೋಬೇಕು, ಹಾಗೆಯೇ ಯಾವ ವಾರ ಮಾಡ್ಕೊಳ್ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಒಂದು ತಂತ್ರನ ಗಾಯ್ಸ್ ನೀವು ಭಾನುವಾರ ಮಾಡ್ಕೋಬೋದು, ಶುಕ್ರವಾರ ಮಾಡ್ಕೋಬೋದು, ಹಾಗೆಯೇ ಮಂಗಳವಾರ ಮಾಡ್ಕೊಳ್ಬಹುದು, ಅಮಾವಾಸ್ಯೆ ಹುಣ್ಣಿಮೆನಲ್ಲಿ ಮಾಡ್ಕೊಳ್ಬೋದು, ಓಕೆನಾ. ಈ ಅಮಾವಾಸ್ಯೆ ಹುಣ್ಣಿಮೆ ಏನಾದರೂ ಶುಕ್ರವಾರ, ಮಂಗಳವಾರ, ಭಾನುವಾರ ಏನಾದರೂ ಬಿದ್ದರೆ ಗಾಯ್ಸ್, ಬಿದ್ದಿದ್ರೆ ಅಂದರೆ ಅಮಾವಾಸ್ಯೆ ಹುಣ್ಣಿಮೆ, ನಿಜವಾಗ್ಲೂ ನಿಮಗೆ ಅತಿ ಶೀಘ್ರವಾಗಿ ನಿಮಗೆ ಆದಷ್ಟು ಬೇಗನೆ ನಿಮಗೆ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು, ಓಕೆನಾ. ಹಾಗೆಯೇ ಈ ಒಂದು ತಂತ್ರನ ನಂಬಿಕೆ ಇಟ್ಟು ಮಾಡ್ಕೊಳ್ಳಿ. ಈ ಒಂದು ತಂತ್ರನ ನೀವು ಮಾಡ್ಕೊಳ್ಳೋದ್ರಿಂದ ಗೈಸ್ 100ಗೆ 1000% ಅಷ್ಟು ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ, ಓಕೆನಾ. 7 ದಿನ ಆಗೋವಷ್ಟರಲ್ಲಿ, 7 ದಿನ ಕಂಪ್ಲೀಟ್ ಆಗೋವಷ್ಟರಲ್ಲಿ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಅನ್ನೋದು ಸಿಗುತ್ತೆ, ಓಕೆನಾ. ನಾನು ಸುಮ್ಮನೆ ಹೇಳ್ತಾ ಇಲ್ಲ ಗೈಸ್, ಯಾರೋ ಹೇಳ್ತಾರೆ ಅಂತ ನಾನು ಹೇಳ್ತಾ ಇಲ್ಲ. ಒಂದು ಸಲ ನನ್ನ ಚಾನಲಲ್ಲಿ ಸುಮ್ಮನೆ ಅವರು ಹೇಳ್ತಾರೆ, ಇವರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ಇದ್ರ ಬಗ್ಗೆ ತಿಳ್ಕೊಂಡು ಒಂದು ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ಓಕೆ ಫೈನ್, ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ಕಿದೆ ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು, ಸರಿನಾ. ಸುಮ್ಮನೆ ಅವರೇ ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ಯಾಕಂದರೆ ನೀವು ಈ ಒಂದು ತಂತ್ರನ ಮಾಡ್ಕೋತೀರಾ, ನಿಮಗೆ ಒಂದು ಗುಡ್ ರಿಸಲ್ಟ್ ಸಿಕ್ಕಲ್ಲ ಅಂದಾಗ ನೀವು ನನ್ನ ಬೈಕೊಳ್ಬಾರ್ದಲ್ವಾ. ಸೊ ಅದಕ್ಕೆ ಹೇಳ್ತಾ ಇರೋದು. ಸೊ ಬನ್ನಿ, ಈಗ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಒಂದು ತಂತ್ರನ ಮಾಡಲಿಕ್ಕೆ ನಾನಿಲ್ಲಿ ಪರಮ ಪವಿತ್ರವಾದದ್ದು, ಶ್ರೇಷ್ಠವಾದದ್ದು ಕಲ್ಲುಪ್ಪನ್ನ ನಾನು ತೊಗೊಂಡಿದ್ದೀನಿ, ಸರಿನಾ. ಕಲ್ಲುಪ್ಪು ಅನ್ನೋದು ತುಂಬಾ ಒಂದು ಪರಮ ಪವಿತ್ರವಾದದ್ದು, ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಹಾಗೆಯೇ ದೃಷ್ಟಿದೋಷಗಳನ್ನ ಕಳೆಯೋದಕ್ಕಾಗಿರಬಹುದು, ಹಾಗೆಯೇ ಈ ರೀತಿ ಒಂದು ತಂತ್ರ ಪರಿಹಾರಗಳನ್ನ ಮಾಡ್ಕೊಳ್ಳೋಕ್ಕಾಗಿರಬಹುದು. ಈ ಕಲ್ಲುಪ್ಪು ಅನ್ನೋದು ತುಂಬಾ ನಮಗೆ ಗುಡ್ ರಿಸಲ್ಟನ್ನು ಕೊಡುತ್ತೆ, ಓಕೆನಾ. ನಮ್ಮ ಆಹಾರದ ರುಚಿನ ಹೆಚ್ಚಿಸೋದಲ್ಲದೆ ಇದು ಕೆಲವೊಂದು ತಂತ್ರಗಳಿಗೆ ಉಪಯೋಗ ಆಗುತ್ತೆ, ಓಕೆನಾ. ಸೊ ಅದಕ್ಕೆ ಹೇಳ್ತಾ ಇರೋದು, ಈ ಕಲ್ಲುಪ್ಪನ್ನ ನೀವು ತಗೊಳ್ಬೇಕಾಗತ್ತೆ. ಹಾಗೆಯೇ ಇದ್ರ ಜೊತೆಗೆ ಗಾಯ್ಸ್, ಈಗ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ. ನೋಡಿ, ಈ ರೀತಿ ಒಂದು ಕೆಂಪು ಬಣ್ಣದ ಬಟ್ಟೆನ ತೊಗೊಂಡಿದ್ದೀನಿ, ಓಕೆನಾ. ತಂತ್ರ ಪರಿಹಾರಗಳಿಗೆ ಗಾಯ್ಸ್ ಕೆಂಪು ಬಟ್ಟೆಯಿಂದ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು, ಓಕೆನಾ. ಅದಕ್ಕೆ ಹೇಳ್ತಾ ಇರೋದು, ಕೆಂಪು ಬಣ್ಣದ ಬಟ್ಟೆನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಇಲ್ಲಿ ನೋಡಿ 3 ಸ್ಪೂನಷ್ಟು ಉಪ್ಪನ್ನ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, 3 ಸ್ಪೂನಷ್ಟು ಉಪ್ಪನ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಗೈಸ್. ಇನ್ನೊಂದೇನೆಂದರೆ, ಈ ರೀತಿ ತಂತ್ರ ಪರಿಹಾರ ಮಾಡ್ಕೊಳ್ಳಿಕ್ಕೆ ನೀವು ಉಪ್ಪನ್ನ ಹೊಸ ಪ್ಯಾಕೆಟ್ ತಂದುಬಿಟ್ಟು ಇಟ್ಕೊಳ್ಳಿ. ಮನೆಯಲ್ಲೇ ಯೂಸ್ ಮಾಡ್ತೀರಲ್ಲ, ಅದನ್ನು ನೀವು ಅಡುಗೆಗೆಲ್ಲ ಯೂಸ್ ಮಾಡ್ತೀರಲ್ಲ, ಅದನ್ನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈ ರೀತಿ ಒಂದು ಹೊಸ ಪ್ಯಾಕೆಟ್ನ ತಂದುಬಿಟ್ಟು ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆಯೇ ಗಾಯ್ಸ್, ಇದ್ರ ಜೊತೆಗೆ 2 ಏಲಕ್ಕಿನ ನಾನು ಸೇರಿಸ್ತಾ ಇದ್ದೀನಿ. ಏಲಕ್ಕಿ ಅನ್ನೋದು ತುಂಬಾ ಪರಮ ಪವಿತ್ರವಾದದ್ದು. ಇದು ಕೂಡ ಅಷ್ಟೇ ಒಂದು ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು. ಅದ್ರ ಜೊತೆಗೆ ಹಣನ ಮ್ಯಾಗ್ನೆಟ್ ಥರ ಎಳೆಯುವಂಥ ಶಕ್ತಿ ಈ ಏಲಕ್ಕಿಗೆ ಇದೆ. ಚೆನ್ನಾಗಿರೋದು ನೋಡ್ಕೊಂಡು ತೊಗೊಳ್ಳಿ, ಉಡ್ದೋಗಿರಬಾರ್ದು. ಆ ರೀತಿ ನೀವು ನೋಡಿಕೊಂಡು ತೊಗೊಂಡು ಇದರೊಳಗಡೆ ಸೇರಿಸ್ಬೇಕಾಗತ್ತೆ.
ಹಾಗೆಯೇ ಗೈಸ್ ನಾನಿಲ್ಲಿ ಲವಂಗನ ತೊಗೊಂಡಿದ್ದೀನಿ ಆಯಿತಾ. ನಿಮ್ಮ ಮನೆಯಲ್ಲಿ ಒಂದು ಧನಾಗಮನ ಆಗಬೇಕು, ಧನಪ್ರಾಪ್ತಿ ಆಗಬೇಕು, ಮನೆ ಏಳಿಗೆ ಆಗಬೇಕು ಅಂತಂದರೆ ಈ ಲವಂಗ ಅನ್ನೋದು ತುಂಬಾ ಒಂದು ಅದ್ಭುತವಾಗಿ ಕೆಲಸ ಮಾಡುತ್ತೆ ಅಂತಲೇ ಹೇಳ್ಬೋದು. 2 ಲವಂಗನ ನಾನು ತೊಗೊಂಡಿದ್ದೀನಿ. ಮೊಗ್ಗಿರೋದನ್ನ ಕ್ಲೀನಾಗಿ ನೋಡಿಬಿಟ್ಟು ತೊಗೊಂಡು ಇದ್ರ ಜೊತೆ ಸೇರಿಸ್ಕೊಳ್ಳಿ. ಹಾಗೆಯೇ ಗಾಯ್ಸ್ ಇದ್ರ ಜೊತೆಗೆ ನಾನು ಸ್ವಲ್ಪ ಕುಂಕುಮನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಚೂರು ಅರಿಶಿನನೂ ಕೂಡ ನಾನು ಇದ್ರ ಜೊತೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಓಕೆನಾ. ಇದೆಲ್ಲ ಚಮತ್ಕಾರಿ ವಸ್ತುಗಳು ಗಾಯ್ಸ್ ಆಯಿತಾ. ಈ ಚಮತ್ಕಾರಿ ವಸ್ತುಗಳನ್ನ ನಾವು ಯೂಸ್ ಮಾಡಿಕೊಂಡು ನೀವು ಯಾವುದೇ ಒಂದು ರೆಮಿಡಿಗಳನ್ನ ಮಾಡ್ಕೊಳ್ಳಿ, ನಿಜವಾಗ್ಲೂ ನಿಮಗೆ ಆದಷ್ಟು ಬೇಗನೆ ನಿಮಗೆ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಓಕೆನಾ. ನಾನು ಪದೇ ಪದೇ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಒಂದು ನಂಬಿಕೆ ಇಟ್ಟು ಮಾಡ್ಕೋಬೇಕು. ಏನೋ ಬೇಕಾಬಿಟ್ಟು ಇವ್ರು ಹೇಳಿದ ತಕ್ಷಣ ಆಗ್ಬಿಡುತ್ತಾ, ಈ ರೀತಿ ಒಂದು ಮನಸ್ಥಿತಿ ಮನೋಭಾವನೆನ ಇಟ್ಕೊಂಡು ನೀವು ಮಾಡಿದರೆ ಖಂಡಿತವಾಗ್ಲೂ ಅದು ಆಗೋದಿಲ್ಲ. ಅದಕ್ಕೆ ಹೇಳ್ತಾ ಇರೋದು ಇಷ್ಟೇ ಗಾಯ್ಸ್. 3 ಸ್ಪೂನಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ, 2 ಲವಂಗ, 2 ಏಲಕ್ಕಿ, ಚಿಟಿಕೆ ಅರಿಶಿನ, ಚಿಟಿಕೆ ಕುಂಕುಮನ ತೊಗೊಂಡಿದ್ದೀನಿ. ಇದನ್ನು ನೀವು ಗಂಟನಾಗಿ ಮಾಡ್ಕೋಬೇಕು. ನೋಡಿ ಗಾಯ್ಸ್, ಈ ರೀತಿ ಒಂದು ಗಂಟನ್ನ ನಾನು ಮಾಡ್ಕೊಂಡಿದ್ದೀನಿ. ಈ ಗಂಟನ್ನ ನೀವು ತೊಗೊಂಡೋಗ್ಬಿಟ್ಟು ನಿಮ್ಮ ದೇವರ ಮನೆಯಲ್ಲಿ ಲಕ್ಷ್ಮೀ ಫೋಟೋ ಮುಂದೆ ಇಟ್ಕೊಳ್ಳಿ ಆಯಿತಾ. ಒಂದು ಪ್ಲೇಟ್ ತೊಗೊಳ್ಳಿ, ಹಾಗೆಯೇ ಲಕ್ಷ್ಮೀ ಫೋಟೋ ಮುಂದೆ ಇಟ್ಟುಬಿಟ್ಟು ಇದಕ್ಕೆ ಸ್ವಲ್ಪ ಮೇಲುಗಡೆ ಅರಿಶಿನ, ಹಾಗೆಯೇ ಕುಂಕುಮ, ಹಾಗೆಯೇ ಒಂದು ಹೂವನ್ನು ಕೂಡ ಮುಡಿಸಿ ಆಯಿತಾ. ಮುಡಿಸ್ಬಿಟ್ಟು ಇದಕ್ಕೂ ಕೂಡ ಧೂಪನ ಹಾಕಿ, ಹಾಗೆಯೇ ಗಂಧದ ಕಡಿನೂ ಕೂಡ ಹಚ್ಚಿ, ಹಾಗೆಯೇ ಕರ್ಪೂರದ ಮಂಗಳಾರತಿನ ನೀವು ಮಾಡಿಬಿಟ್ಟು ಇದನ್ನು ನೀವು ಈ ಪ್ಲೇಟಲ್ಲಿ ಇಟ್ಟಿರ್ತೀರಲ್ವ, ಪ್ಲೇಟ್ನ ಹಿಡ್ಕೊಂಡು ನೀವು ಒಂದು ಸಂಕಲ್ಪನ ಮಾಡ್ಕೊಳ್ಬೇಕು. ಅಂದರೆ ಮಾತೆ ಮಹಾಲಕ್ಷ್ಮಿ ಫೋಟೋ ಮುಂದೆ ಈ ಒಂದು ತಂತ್ರನ ನಾನು ನನ್ನ ಸಮಸ್ಯೆಗಳು ಆದಷ್ಟು ಬೇಗ ಕ್ಲಿಯರ್ ಆಗಲಿ, ನನಗೆ ಒಂದು ಸಾಲದ ಸಮಸ್ಯೆಯಲ್ಲಿ ನರಳ್ತಾ ಇದ್ದೀನಿ ಅದು ಕೂಡ ಬೇಗನೆ ಕ್ಲಿಯರ್ ಆಗಲಿ, ಹಾಗೆಯೇ ಆರೋಗ್ಯದ ಸಮಸ್ಯೆ ಇದ್ದರೆ ಅದು ಕೂಡ ಬೇಗನೆ ಕ್ಲಿಯರ್ ಆಗಲಿ, ನಮ್ಮ ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ, 1 ರೂಪಾಯಿ ಕೂಡ ಮನೆಯಲ್ಲಿ ಉಳಿತಾ ಇಲ್ಲ, ಆ ಥರನೂ ಆಗಿರಬಹುದು. ಸೊ ಅದನ್ನು ಕೇಳ್ಕೊಳ್ಳಿ. ನಮ್ಮ ಮನೆಯಲ್ಲಿ ಯಾವುದೇ ಒಂದು ನೆಗೆಟಿವಿಟಿ ಇದ್ದರೂ ಕೂಡ ಮನೆಯಿಂದ ತೊಲಗಲಿ ತಾಯಿ, ನೀನು ನಮ್ಮ ಮನೆ ಒಳಗಡೆ ಎಂಟ್ರಿ ಕೊಡು ತಾಯಿ, ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡು ತಾಯಿ. ಈ ರೀತಿ ಗಾಯ್ಸ್ ನಿಮ್ಮ ಕಷ್ಟ ಸುಖ ಏನಿದೆ ಎಲ್ಲನೂ ಕೂಡ ದೇವ್ರ ಹತ್ರ ಕೇಳ್ಕೊಳ್ಳಿ ಸರಿನಾ. ನಿಮ್ಮ ಕಷ್ಟಗಳನ್ನ ಕೇಳ್ಕೊಳ್ಳಿ, ನಿಜವಾಗ್ಲೂ ಭಕ್ತಿಯಿಂದ ಮಾಡಿ, ನಿಜವಾಗ್ಲೂ ನಿಮಗೆ ಗುಡ್ ರಿಸಲ್ಟ್ ಅಂತೂ ಸಿಕ್ಕೇ ಸಿಗುತ್ತೆ. ಕೇಳಿಕೊಂಡು ನೀವು ತಾಯಿ ಫೋಟೋ ಮುಂದೆ ಕೇಳಿಕೊಂಡು ಇದನ್ನು ತೊಗೊಂಡೋಗ್ಬಿಟ್ಟು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಇದನ್ನು ಕಟ್ಟಬೇಕಾಗತ್ತೆ. ಓಕೆನಾ. ಮುಖ್ಯ ದ್ವಾರಕ್ಕೆ ಯಾಕೆ ಕಟ್ಟಬೇಕು ಮೇಡಮ್ ಅಂತ ನೀವು ಕೇಳಬಹುದು. ಮುಖ್ಯ ದ್ವಾರದಲ್ಲಿ ಗಾಯ್ಸ್ ಒಂದು ನೆಗೆಟಿವ್ ಆಗಿರಬಹುದು, ಒಂದು ಪಾಸಿಟಿವ್ ಆಗಿರಬಹುದು, 2 ಕೂಡ ಮನೆಯ ಮುಖ್ಯ ದ್ವಾರದಿಂದನೇ ಬರುತ್ತೆ ಅಲ್ವಾ. ಏನಾದರೂ ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ನೆಗೆಟಿವಿಟಿ ಇದ್ದರೆ ಅದು ಮನೆಯಿಂದ ಹೊರಗಡೆ ತೊಲಗುತ್ತೆ. ಹಾಗೆಯೇ ಒಂದು ಪಾಸಿಟಿವಿಟಿ ಅನ್ನೋದು ನಿಮ್ಮ ಮನೆಯ ಎಂಟ್ರೆನ್ಸ್ ಬಂದ ತಕ್ಷಣ ಒಂದು ನೆಗೆಟಿವಿಟಿ ಇದ್ದರೆ ಅದು ಮನೆ ಒಳಗಡೆ ಎಂಟ್ರಿ ಕೊಡೋದಿಲ್ಲ. ಓಕೆನಾ. ಮನೆ ಒಳಗಡೆ ಇರೋದು ತೊಲಗುತ್ತೆ. ಮನೆ ಒಳಗಡೆ ಬರಬೇಕಾದ್ರೆ ಏನಾದರೂ ಈ ಒಂದು ಗಂಟನ್ನು ನೋಡಿಬಿಟ್ಟು ಅದು ಮನೆ ಒಳಗಡೆ ಎಂಟ್ರಿ ಕೊಡೋದಿಲ್ಲ. ಹಾಗೆಯೇ ಮತ್ತು ಮಹಾಲಕ್ಷ್ಮಿ ಒಂದು ಪಾಸಿಟಿವಿಟಿ ಅನ್ನೋದು ನಿಮ್ಮ ಮನೆ ಬಾಗಿಲಿಗೆ ಬಂದ ತಕ್ಷಣವೇ ಈ ಒಂದು ಗಂಟನ್ನು ನೋಡಿಬಿಟ್ಟು ಅದು ನಿಜವಾಗ್ಲೂ ಒಂದು ಪಾಸಿಟಿವಿಟಿ ಅನ್ನೋದು ನಿಮ್ಮ ಮನೆ ಒಳಗಡೆ ಎಂಟ್ರಿ ಕೊಡುತ್ತೆ. ಇನ್ನು ಒಂದು ಸಕಾರಾತ್ಮಕ ಶಕ್ತಿ ಅನ್ನೋದು ಮನೆ ಒಳಗಡೆ ಎಂಟ್ರಿ ಕೊಟ್ಟರೆ ನಿಜವಾಗ್ಲೂ ನಿಮ್ಗೆ ಎಂಥದೇ ಕಷ್ಟ ಇರಲಿ ಗಾಯ್ಸ್ ಆಯಿತಾ, ನೀವು ಯಾವುದೇ ಸಾಲದ ಸಮಸ್ಯೆನಲ್ಲಿ ಬಳಲ್ತಾರಿ, ಹಾಗೆಯೇ ಏನೇ ಒಂದು ಸಮಸ್ಯೆ ಇರಲಿ, ಎಲ್ಲ ಸಮಸ್ಯೆಗಳು ಕೂಡ ನಿಜವಾಗ್ಲೂ ಬೇಗನೆ ನಿಮಗೆ ನಿವಾರಣೆ ಆಗೋದು ಖಂಡಿತ. ಓಕೆನಾ. ಸೊ ಆದಷ್ಟು ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ಮೇಡಮ್ ನಾವು ಕೂಡ ಈ ರೀತಿ ರೆಮಿಡಿಗಳನ್ನ ಮಾಡ್ತಾಯಿದ್ದೀವಿ, ನಮಗೆ ಸಕ್ಸಸ್ಫುಲ್ ಆಗ್ತಿದೆ, ತುಂಬ ಥ್ಯಾಂಕ್ಸ್ ಮೇಡಮ್ ಅಂತ ಕಮೆಂಟ್ ಮಾಡ್ತಿದ್ರೆ. ಎಲ್ಲರಿಗೂ ಕೂಡ ಮಾತೆ ಮಹಾಲಕ್ಷ್ಮಿ ಒಳ್ಳೇದು ಮಾಡಲಿ, ನಿಮ್ಮ ಕಷ್ಟಗಳನ್ನ ಕಳೀಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಹಾಗೆಯೇ ಇವತ್ತಿನ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅಂತ ಅಂದ್ಕೊಳ್ತೀನಿ. ಉಪಯುಕ್ತ ಆಯಿತು ಅಂತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆಯೇ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ, ಓಕೆನಾ, ಇನ್ನೊಬ್ಬರು ಕಷ್ಟಕ್ಕೆ ನೆರವಾದರೆ ನಿಮಗೂ ಕೂಡ ದೇವರು ಯಾವುದೋ ಒಂದು ರೂಪದಲ್ಲಿ ಒಳ್ಳೇದು ಮಾಡೇ ಮಾಡ್ತಾರೆ. ಒಂದು ಲೈಕ್ ಕೊಡಿ, ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದಾರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಇನ್ನೊಂದು ಹೇಳ್ತೀನಿ ನಾನು, ಏನಂದರೆ ಗಾಯ್ಸ್ ಇದನ್ನು ನೀವು ತಿಂಗಳಿಗೊಮ್ಮೆ ಚೇಂಜ್ ಮಾಡಬೇಕಾಗತ್ತೆ ಸರಿನಾ. ಆಮೇಲೆ ಅದನ್ನು ಕಮೆಂಟ್ ಮಾಡ್ತೀರಾ ನೆಕ್ಸ್ಟ್ ಯಾವಾಗ ಇದನ್ನು ಚೇಂಜ್ ಮಾಡಬೇಕು ಅಂತ, ಅದಕ್ಕೆ ಹೇಳ್ತಾ ಇರೋದು. ತಿಂಗಳಿಗೊಮ್ಮೆ ಇದನ್ನು ಚೇಂಜ್ ಮಾಡಿಬಿಟ್ಟು ಇದರೊಳಗಡೆ ಇರೋದೆಲ್ಲನೂ ತೊಗೊಂಡೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡದ ಹತ್ರ ಹಾಕ್ಬಿಡಿ ಸರಿನಾ. ಬೇಕಾದರೆ ಈ ಬಟ್ಟೆನ ನೀವು ಮತ್ತೆ ತಂದು ವಾಶ್ ಮಾಡಿ ಮತ್ತೆ ನೀವು ಇದೇ ಯಥಾ ಪ್ರಕಾರ ನನಗೆ ತೋರಿಸಿದ್ನಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಮತ್ತೆ ಕಟ್ಟಿಬಿಟ್ಟು ನೀವು ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಕಟ್ಬಿಟ್ಟು ಪೂಜೆನ ಮಾಡಿ, ತುಂಬನೇ ಒಳ್ಳೆಯದಾಗುತ್ತೆ. ಹಾಗೆಯೇ ಗೈಸ್ ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಹಾಗೆಯೇ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ಎಲ್ಲರಿಗೂ ಕೂಡ 456 ಏಂಜಲ್ಸ್ ಆಗಿರಬಹುದು, ಮತ್ತು ಮಹಾಲಕ್ಷ್ಮಿ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ
ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಇದೇ ರೀತಿ ಹಲವಾರು ವಿಡಿಯೋನ ಮಾಡಿದ್ದೀನಿ. ನೋಡಿಬಿಟ್ಟು ಒಂದ್ಸಲ ಚೆಕ್ ಮಾಡಿಕೊಂಡು ನೀವು ಕೂಡ ನಿಮ್ಮ ಒಂದ್ಸಲ ಈ ತಂತ್ರಗಳನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.